ಒಂದು ಮನೆಯಲ್ಲಿ ಒಳ್ಳೆ ಪೀಠೋಪಕರಣ ಬಳಸ್ಕೊಂಡಿದ್ದಾರೆ. ಅಲ್ಲಿ ವಿಶ್ವಕರ್ಮನ ಪಾತ್ರ ಇರುತ್ತೆ, ಅವನ ಕುಶಲತೆ ಇರುತ್ತೆ, ಅವನ ಕೌಶಲ್ಯ ಇರುತ್ತೆ, ಸ್ಕಿಲ್ ಇರುತ್ತೆ, ಸ್ಪೆಷಾಲಿಟಿ ಇರುತ್ತೆ, ನಾಲೆಡ್ಜ್ ಇರುತ್ತೆ. ಒಬ್ಬ ರೈತನ ಮನೆಯಲ್ಲಿ ಕೃಷಿಗೆ ಬೇಕಾದಂತ ಎಲ್ಲ ಉಪಕರಣಗಳಿದ್ದಾವೆ. ಅಲ್ಲಿ ವಿಶ್ವಕರ್ಮನ ಅದು ಯಾಂತ್ರಿಕವಾಗಿರ್ಬೋದು ಅಥವಾ ಈ ಶ್ರಮದ ಮೂಲಕನಾಗಿರ್ಬೋದು, ಅಲ್ಲಿ ಅವನ ಪ್ರಧಾನ ಪಾತ್ರ ಇರುತ್ತೆ. ಒಂದು ಊರಿನಲ್ಲಿ ಒಳ್ಳೆ ಶಿಲಾ ಮೂರ್ತಿಯನ್ನು ಕೆತ್ತನೆ ಮಾಡಿ ಆ ಊರಿನ ಗ್ರಾಮ ದೇವತೆಯನ್ನ ಅಥವಾ ಆ ಊರಿನ ಗ್ರಾಮ ದೇವರನ್ನ ನಿರ್ಮಾಣ ಮಾಡಿದರೆ ಅಲ್ಲಿ ಈ ಕುಶಲಕರ್ಮಿ ವಿಶ್ವಕರ್ಮನ ಪ್ರಧಾನ ಪಾತ್ರ ಇರುತ್ತೆ ಅಲ್ವಾ. ಇದು ಸಮುದಾಯದ ಒಳಗೆ, ಭಾರತೀಯ ಸಮಾಜದ ಒಳಗೆ ಸೆಂಟರ್ ಪಾಯಿಂಟ್. ವಿಶ್ವಕರ್ಮ ಸಮುದಾಯ ಭಾರತೀಯ ಸಮಾಜದ ಒಂದು ಕೇಂದ್ರ ಬಿಂದು. ನಾನಿದನ್ನು ಭಾಷೆಗೋಸ್ಕರ ಹೇಳ್ತಾ ಇಲ್ಲ, ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ವಿಶ್ವಕರ್ಮ ಸಮುದಾಯ ಎಲ್ಲರಿಗೂ ಬೇಕಾದಂತೆ ಚಕ್ರದ ಮಧ್ಯದ ಬಿಂದುವಾಗಿದ್ದಾರೆ. ಆ ಚಕ್ರದ ಮಧ್ಯದ ಬಿಂದು ಸ್ಟ್ರಾಂಗ್ ಇದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಎಲ್ಲ ಸಮುದಾಯಗಳು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಚೆನ್ನಾಗಿ ಬದುಕಿರುವಂಥವ್ರು ಇಂಥ ತಳ ಸಮುದಾಯಗಳ ಪ್ರಗತಿಯನ್ನು ಬಯಸಬೇಕು. ಇಂಥ ತಳ ಸಮುದಾಯಗಳಿಗೆ ಅವಕಾಶಗಳನ್ನ ಹೆಚ್ಚಿಕೊಡ್ಬೇಕು. ಇಂಥ ತಳ ಸಮುದಾಯಗಳ ಮೇಲೆ ಬಂದು ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಿಜವಾಗ್ಲೂ ಕೂಡ 2-3 ಕಾರ್ಯಕ್ರಮಗಳು ನಾನು ಇಲ್ಲೇ ನೋಡಿದ್ದೀನಿ. ರೀಸೆಂಟ್ ಈಚಾಗಿ ಸಭೆಗಳನ್ನು ಮಾಡಬೇಕಾದ್ರೆ ನೀವು ಕಿತ್ತಾಡ್ತೀರಿ, ದಯವಿಟ್ಟು ಬೇಡ. ಸಭೆಗಳನ್ನು ಮಾಡಬೇಕಾದ್ರೆ ಹಿರಿಯರನ್ನು ಮುಂದಿಟ್ಕೊಳ್ಳಿ. ಹಿರಿಯರು ನಿಮಗೋಸ್ಕರ ದುಡ್ದಿದ್ದಾರೆ. ನೀವು ಯುವಕರು ಹಿಂದೆ ನಿಂತ್ಕೊಂಡು ಕಂಬ ಥರ ನಿಂತ್ಕೊಳ್ಳಿ, ಅವರಿಗೆಲ್ಲ ನಿಂತ್ಕೊಳ್ಳಿ, ಅವ್ರಿಗೆ ಫೇಸ್ ಕೊಡಿ, ಹಿರಿಯರಿಗೆ ಫೇಸ್ ಕೊಡಿ. ನೀವು ಹಿರಿಯರು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಒಂದು ಕಂಬವಾಗಿ ನಿಂತ್ಕೊಳ್ಳಿ. ಆ ಹಿರಿಯರು ನಿಮ್ಮನ್ನು ಹೊರಕೊಳ್ತಾರೆ, ನೆಕ್ಸ್ಟ್ ಅವ್ರ ಸೈಡಿಗೆ ಬಂದೇ ಬರ್ತಾರೆ ಅಲ್ವಾ. ಹಾಗಾಗಿ ಒಗ್ಗಟ್ಟನ್ನು ರೂಢಿಸ್ಕೊಳ್ಳಿ. ನಿಮ್ಮ ಸಾಂವಿಧಾನಿಕ ಅವಕಾಶಗಳೆಲ್ಲವನ್ನೂ ಕೂಡ ಸಮರ್ಪಕವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಮಗೆ ಬಹಳ ಗೌರವ ಅವ್ರ ಬಗ್ಗೆ, ಸಮಾಚಾರ ಅವ್ರ ಬಗ್ಗೆ.